ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಹೊಡೆದಂತಹ ಪ್ರಕರಣ ಸಂಬಂಧವಾಗಿ ಶಿವಾಜಿನಗರ ಪೊಲೀಸರಿಂದ ಆರೋಪಿ ಪುಣ್ಯೇಶ್ ಬಂಧನವಾಗಿದೆ. ಬಾಕ್ಸ್ ಒಂದರಲ್ಲಿ ಮೊಟ್ಟೆಗಳನ್ನು ತಂದಿರ್ತಾನೆ ಆರೋಪಿ ಪುಣ್ಯೇಶ್. ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಾಜಿನಗರ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಬಾಕ್ಸ್ ಒಂದರಲ್ಲಿ ಮೊಟ್ಟೆಗಳನ್ನು ತಂದಿರ್ತಾನೆ ಆರೋಪಿ ಪುಣ್ಯೇಶ್. ಪುಣ್ಯೇಶ್ ಜೊತೆಯಲ್ಲಿ ಇನ್ನು ಕೆಲವರು ಇರುವಂತಹ ಅನುಮಾನ ಇದೆ. ಇದು ಪೂರ್ವ ನಿಯೋಜಿತ ಕೃತ್ಯನಾ ಅಂತಾನೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪುಣ್ಯೇಶ್ ಜೊತೆಯಲ್ಲಿ ಇದ್ದವರು ಯಾರು ಅಂತ ಹೇಳಿ ವಿಚಾರಣೆ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಮೊಟ್ಟೆ ಹೊಡೆಯಲು ಹೇಳಿದವರು ಯಾರು? ತಡರಾತ್ರಿಯವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ ಶಿವಾಜಿನಗರ ಪೊಲೀಸರು. ಇವತ್ತು ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ಪ್ರಶ್ನೆ ಬರೋದೇ ಇಲ್ಲ, ಮೊಟ್ಟೆಗಳನ್ನ ಒಂದು ಬಾಕ್ಸ್ ಅಲ್ಲಿ ತರ್ತಾರೆ ಅಂತಂದ್ರೆ ಸೊ ಅದು ಪೂರ್ವ ನಿಯೋಜಿತವೇ. ಅದು ಮೇಲ್ನೋಟಕ್ಕೆ ಕಾಣಿಸೋದು ಪೂರ್ವ ನಿಯೋಜಿತ ಅಂತಾನೆ. ಈಗ ಯಾರು ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಶಿವಾಜಿನಗರ ಪೊಲೀಸರು ತನಿಖೆಯನ್ನ ಮಾಡಬೇಕು. ಸೊ ಆರೋಪಿ ಪುಣ್ಯೇಶ್ನೇನೋ ಅರೆಸ್ಟ್ ಮಾಡಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ರಾತ್ರಿ ಇಡೀ ಕೇಳಿದ್ದಾರೆ. ಶಿವಾಜಿನಗರದಲ್ಲಿ ಏನು ಅರೆಸ್ಟ್ ಮಾಡಲಾಯಿತು ಪುಣ್ಯೇಶ್ನನ್ನ, ಮೊಟ್ಟೆ ಯಾರು ಅಥವಾ ನೀನೇ ತಗೊಂಡು ಬಂದ ಅಥವಾ ಯಾರಾದರೂ ಹೇಳ್ಕೊಟ್ಟಿದ್ರಾ, ನಿನ್ನ ಜೊತೆ ಇನ್ನೂ ಕೂಡ ಯಾರ್ಯಾರೆಲ್ಲ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಇಟ್ಟಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಒಂದು ಕಡೆ ಈಗಾಗಲೇ ದೆಹಲಿಯಲ್ಲಿ ದಂಗೆ ಆಗ್ತಾ ಇದೆ, ರಾಜ್ಯದಲ್ಲಿ ನೋಡಿದ್ರೆ ಹಿಂಗಾಗ್ತಾ ಇದೆ. ಸೊ ಏನಾಯಿತು, ಏನು ಮಾಹಿತಿ ಇದೆ? ಈ ಪುಣ್ಯೇಶ್ ಯಾರು, ಜೊತೆಗೆ ಇನ್ನೂ ಕೂಡ ಸಹಪಾಠಿಗಳಿದ್ದಾರೆ ಈತನ ಜೊತೆಯಲ್ಲಿ, ಏನೆಲ್ಲ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ? ಕುಸುಮ, ನಿನ್ನೆ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಶಿವಾಜಿನಗರ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಮೊಟ್ಟೆ ಎಸೆದಂತ ಆರೋಪಿ ಪುಣ್ಯೇಶ್ನನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂತದ್ದು. ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆತನನ್ನ ಇನ್ನು ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ನಿನ್ನೆ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಮೊಟ್ಟೆಗಳನ್ನ ಎಸೆದು ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿರೋ, ಇದಾದ ಬಳಿಕ ಕೂಡ ಶಾಸಕ ಅವರ ಮೇಲೆಗೂ ಕೂಡ ಮೊಟ್ಟೆಯನ್ನು ಎಸೆದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಬಂದು ಕಚೇರಿಗೆ ಒಂದು ದೂರನ್ನು ಕೊಟ್ಟಿದ್ರು. ಅದಾದ ಬಳಿಕ ಕೂಡ ಆ ಕೇಸನ್ನ ವ್ಯಾಪ್ತಿ ಶಿವಾಜಿನಗರ ಬರೋದ್ರಿಂದಾಗಿ ಅಲ್ಲಿಗೆ ಕೂಡ ಕೇಸ್ ವರ್ಗಾವಣೆ ಆಗಿತ್ತು. ಹಾಗಾಗಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ರು. ಬಾಕ್ಸ್ ನಲ್ಲಿ ಮೊಟ್ಟೆಗಳನ್ನು ತಂದು ಈ ರೀತಿಯಾಗಿ ಎಸೆದಿರುವಂತದ್ದು ಅಥವಾ ಪೂರ್ವ ನಿಯೋಜಿತವಾಗಿ ಕೃತ್ಯವನ್ನು ಮಾಡೋದಕ್ಕೆ ಅಂತ ಹೇಳಿ ತಂದಿದ್ದ, ಅಥವಾ ಆಕಸ್ಮಿಕವಾಗಿ ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡೋದು ಅಂತ ಸಂದರ್ಭದಲ್ಲಿ ಮೊಟ್ಟೆಗಳನ್ನು ಎಸೆದಿದ್ದ ಅನ್ನೋಂಥದ್ದು ಕೂಡ ಪೊಲೀಸರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆತ ಮೊಟ್ಟೆ ಎಸೆದ ನಂತರ ಕೂಡ ತಾನೊಬ್ಬ ವಿದ್ಯಾರ್ಥಿ ಆಗಿದ್ದಾನೆ, ಅದಕ್ಕೆ ನೀಟ್ ಎಕ್ಸಾಮ್ ನ ಒಂದು ಪರೀಕ್ಷೆ ಇತ್ತು, ಅದು ಅಧಿಕಾದ ಪರಿಣಾಮವಾಗಿ ಈ ರೀತಿಯಾದ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿ ಕೂಡ ತಾನೊಬ್ಬ ಸ್ಟೂಡೆಂಟ್ ಅನ್ನು ಕೂಡ ಹೇಳ್ಕೊಳ್ತಿದ್ದ. ಆದ್ರೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಆತನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಈತನ ಜೊತೆ ಮತ್ತೆ ಯಾರಾದ್ರೂ ಬಂದಿದ್ರ, ಈ ಹಿಂದೆ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸಾಥ್ ಕೊಟ್ಟಿದ್ರ, ಅಥವಾ ಈ ಪ್ರೊಟೆಸ್ಟ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾಗಿ ಆಗಿದ್ದ ಅನ್ನೋದು ಕೂಡ ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಎಸ್, ಬಿಜೆಪಿ ನಾಯಕರ ಮೇಲೆ ಏನು ನಿನ್ನೆ ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮೊಟ್ಟೆ ಹೊಡೆದಂತಹ ಪ್ರಕರಣ ಸಂಬಂಧವಾಗಿ ಆರೋಪಿ ಪುಣ್ಯೇಶ್ನ ಬಂಧನ ಆಗಿದೆ. ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಸೊ ನಿನ್ನ ಪಾತ್ರ ಎಷ್ಟು, ಅಥವಾ ನಿನ್ಗೆ ಯಾರಾದರೂ ಹೇಳ್ಕೊಟ್ಟಿದ್ರಾ, ನಿನ್ನ ಜೊತೆಯಲ್ಲಿ ಇನ್ನೂ ಕೂಡ ಯಾರೆಲ್ಲ ಇದ್ರು ಅನ್ನುವಂತಹ ಸಂಬಂಧವಾಗಿ ಸಾಕಷ್ಟು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಲಾಗಿದೆ.